ಶ್ರೀನಗರದಲ್ಲಿನ ಕನ್ನಡಿಗರು ಸೇಫ್ 100ಕ್ಕೂ ಹೆಚ್ಚು ಕನ್ನಡಿಗರ ರಕ್ಷಣೆ. ಒಂದೆರಡು ದಿನಗಳಲ್ಲಿ ಬೆಂಗಳೂರಿಗೆ ಆಗಮನ. ಶ್ರೀನಗರದಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್. ಶ್ರೀನಗರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ಗುಂಡಿನ ಸುರಿಮಳೆಗೈದ ಬೆನ್ನಲ್ಲೇ ಶ್ರೀನಗರದಿಂದ ಪಬ್ಲಿಕ್ ಟಿವಿ ಕ್ಷಣದ ವರದಿಯನ್ನ ನೀಡ್ತಾ ಇದೆ. ನಮ್ಮ ಪ್ರತಿನಿಧಿ ಶಬೀರ್ ಖುದ್ದು ಶ್ರೀನಗರಕ್ಕೆ ಭೇಟಿ ಕೊಟ್ಟು ಸುರಕ್ಷಿತವಾಗಿ ಹೋಟೆಲ್ ಸೇರಿರುವ ಕನ್ನಡಿಗರನ್ನ ಭೇಟಿಯಾಗಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಶ್ರೀನಗರ ತಲುಪಿರುವ ಸಚಿವ ಸಂತೋಷ್ ಲಾಡ್ ಅವರನ್ನು ಕೂಡ ಮಾತನಾಡಿಸಿ ಕ್ಷಣದ ಮಾಹಿತಿಯನ್ನು ಪಡೆದಿದ್ದಾರೆ. ಶ್ರೀನಗರದಲ್ಲಿ ಕನ್ನಡಿಗರ ಸಂಪರ್ಕ, ರಾಜ್ಯಕ್ಕೆ ವಾಪಸ್ಸಾಗಲು ವ್ಯವಸ್ಥೆ. ಇನ್ನು ಶ್ರೀನಗರಕ್ಕೆ ಇಂದು ಬೆಳಗ್ಗೆಯೇ ಬಂದಿಳಿದ ಸಂತೋಷ್ ಲಾಡ್ ಕನ್ನಡಿಗರು ಉಳಿದುಕೊಂಡಿರೋ ಹೋಟೆಲ್ಗೆ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಕನ್ನಡಿಗರ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಶ್ರೀನಗರ, ಜಮ್ಮು ಸೇರಿದಂತೆ ಹಲವೆಡೆ ಕನ್ನಡಿಗರಿದ್ದು ಸುಮಾರು 100ಕ್ಕೂ ಹೆಚ್ಚು ಕನ್ನಡಿಗರನ್ನ ವಾಪಸ್ ಕರೆತರೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದು ಯಾರೂ ಆತಂಕ ಪಡುವ ಅಗತ್ಯತೆ ಇಲ್ಲ ಎಂದಿದ್ದಾರೆ. ಈಗ ಸ್ವತಃ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಶ್ರೀನಗರಕ್ಕೆ ಬಂದಿದ್ದಾರೆ. ಇಲ್ಲಿರುವಂಥ ಕನ್ನಡಿಗರನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಮೃತ ಕನ್ನಡಿಗರ ದೇಹಗಳನ್ನು ಕೂಡ ವಾಪಸ್ ಅವರ ತವರಿಗೆ ಕಳಿಸುವಂಥ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಖುದ್ದು ಈಗ ಸಂತೋಷ್ ಲಾಡ್ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಬೆಳಗ್ಗೆ ಬಂದಾಗಿಂದ ಈವರೆಗೂ ಏನೇನೆಲ್ಲ ಪ್ರೋಗ್ರೆಸ್ಸು ಮಾಡಿದ್ದೀರಿ? ನಮ್ಮ ಚೇತನ್ DG ಅವರು ಕೂಡ ಇಲ್ಲೇ ಇದ್ದಾರೆ. ಬೆಳಗ್ಗೆಯಿಂದ ಸುಮಾರು ಅವ್ರು ನಿನ್ನೆ ಬಂದಿದ್ದಾರೆ. ಸೊ ನಾನು ಬೆಳಗ್ಗೆ ಅವ್ರ ಜೊತೆ ಜಾಯ್ನ್ ಆಗಿ ಈ ಒಂದು ಆಪರೇಷನ್ ಜಾಯಿಂಟಾಗಿ ಮಾಡ್ತಾ ಇದ್ದೀವಿ. ಒಂದು ನಿಮ್ಮ TV ಮುಖಾಂತರ ಕನ್ನಡಿಗರಿಗೆ ಹೇಳ್ತಕ್ಕಂಥ ಇಷ್ಟೇ, ಇವಾಗ ನಾವು ಆಲ್ರೆಡಿ 50-60 ಜನ ಹೆಚ್ಚು ಏನು ಬೇರೆ ಹೋಟ್ಲ್ಗಳಿದ್ದಾರೆ ಅವರಿಗೆಲ್ಲ ಭೇಟಿಯಾಗಿದ್ದೀವಿ. ಅವರಿಗೆ ಹೋಗಲಿಕ್ಕೆ ಸ್ವಲ್ಪ ಅವ್ಯವಸ್ಥೆ ಇದೆ, ಯಾಕಂದರೆ ಒಂದೇಟಿಗೆ ಭಾಳ ಜನ ಹೋಗ್ಬೇಕನ್ನೋ ಸಂದರ್ಭದಲ್ಲಿ ಏರ್ಕ್ರಾಫ್ಟ್ ಸಿಗ್ತಾ ಇಲ್ಲ. ಕರ್ನಾಟಕ ಸರ್ಕಾರ ನಾವು ಖಂಡಿತವಾಗಿ ಸ್ಪೆಷಲ್ ಏರ್ಕ್ರಾಫ್ಟ್ ಮಾಡ್ತೀವಿ. ಯಾರ್ಯಾರು ಬೆಂಗಳೂರಿಗೆ ಹೋಗಬೇಕಾಗಿದೆ, ಕರ್ನಾಟಕ ತಲುಪಬೇಕಾಗಿದೆ, ಅವರೆಲ್ಲರನ್ನ ಇಲ್ಲಿ ಎಷ್ಟು ಹೋಟ್ಲಲ್ಲಿ ಯಾರು ಇದ್ದಾರೆ ಅವ್ರನ್ನೆಲ್ಲರ ತಲುಪಿಸಿ ನಾವು ಬೆಂಗಳೂರಿಗೆ ಬರ್ತೀವಿ. ಆ ತಾಕೀತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿ ಕಳಿಸಿದ್ದಾರೆ. ನಾವು ಆ ಕೆಲಸ ಮಾಡ್ತೀವಿ ಅಂತ ತಮಗೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಈಗ ಸುಮಾರು 4 ಹೋಟ್ಲ್ಗಳು ಹೋಗಿದ್ವಿ, ಆದರೂ ಕೂಡ ನಮ್ಮ ನಂಬರು ನಿಮ್ಮ ಮುಖಾಂತರ ಹೇಳಿಕ್ಕೆ ಇನ್ನೊಂದ್ಸಲಿ ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ. 9845739999 ನನ್ನ ನಂಬರ್ ಇದೆ. ಸೊ ಏನೇ ಇದ್ದರೂ ಒಂದು ಮಾತ್ರ ಎಲ್ಲ ಚೆನ್ನಾಗಿದೆ, ಈಗ ಅಂಥದ್ದೇನು ಸಮಸ್ಯೆ ಇಲ್ಲ. ಯಾರು ಎಲ್ಲಿದ್ದೀರಿ ನೀವು ಅಲ್ಲೇ ಇರಿ, ನಿಮ್ಮ ಎಲ್ಲಿರ್ತೀರಿ ನಾವು ಅದು ಹೋಟ್ಲ್ಗಳಿಗೆ ನಾವು ಅಲ್ಲೇ ಬಂದು ತಮ್ಮನ್ನು ಭೇಟಿಯಾಗಿ ಲೀಸ್ಟ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಅವರಿಗೆ ಬೆಂಗಳೂರು ತಲುಪಿಸ್ತಕ್ಕಂಥದ್ದು, ಕರ್ನಾಟಕ ತಲುಪಿಸ್ತಕ್ಕಂಥದ್ದು ನಾವು ನಮ್ಮ ಚೇತನರು ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಅಂದಾಜು ಎಷ್ಟು ಜನ ಕನ್ನಡಿಗರು ಇಲ್ಲಿದ್ದಾರೆ ಸರ್? ಈಗ ನಮ್ಮ ಅಂದಾಜು ಪ್ರಕಾರ ಒಂದು 200ಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹಂಗಾಗಿ ಕೆಲವರು ಜಮ್ಮು ಹೋಗ್ತಾರೆ, ಕೆಲವರು ಕಟ್ರಾ ಹೋಗ್ಬೇಕಂತಕ್ಕಂಥದ್ದು ಕೆಲವರು ಮಾತನಾಡಿದ್ದಾರೆ. ಬಟ್ ನಾವು ಹೇಳ್ತಕ್ಕಂಥದ್ದು ಆದಷ್ಟು ಮಟ್ಟಿಗೆ ನೀವೆಲ್ಲಿದ್ದೀರಿ ಅಲ್ಲೇ ಉಳ್ಕೊಳ್ಳಿ, ಎಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತೇಳಿ ತಮ್ಮ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೇವೆ. ಪಬ್ಲಿಕ್ ಟಿವಿ ಜೊತೆ ಕನ್ನಡಿಗರು, ಸ್ವಲ್ಪದರಲ್ಲೇ ಸೇಫ್ ಆದ ಪ್ರವಾಸಿಗರು. ಇನ್ನು ಪಬ್ಲಿಕ್ ಟಿವಿ ನೋಡ್ತಾ ಇದ್ದಂತೆ ಕನ್ನಡಿಗರು ಖುಷಿಯಾಗಿ ಮಾತನಾಡಿದ್ದಾರೆ. ಉಗ್ರರ ದಾಳಿಯಿಂದ ಸೇಫ್ ಆದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ನಾವು ಸ್ವಲ್ಪದರಲ್ಲೇ ಪಾರಾದ್ವಿ ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ. ಇಷ್ಟಕ್ಕೂ ಶ್ರೀನಗರದಲ್ಲಿರುವ ಕನ್ನಡಿಗ ಪ್ರವಾಸಿಗರು ಹೇಳಿದ್ದೇನು ನೋಡೋಣ. ನಾವು ಮೊನ್ನೆ ಭಾನುವಾರ ದಿವಸ ಅಲ್ಲಿದ್ವಿ ಮೇಡಮ್, ಸೇಮ್ ಪ್ಲೇಸಲ್ಲಿ. ಭಾನುವಾರ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲೇ ನಿಯರ್ ಬೈ ಒಂದು ಫಾರೆಸ್ಟ್ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಇದು ನಾವು ಬಂದಾಗ ಗೊತ್ತಾಯ್ತು ಈ ಥರ ಆಗಿದೆ ಅಂತ ಹೇಳಿ. ನೆನ್ನೆ 1 ಡೇ ಅರ್ಲಿಯರ್ ತೀರಾ ಕಮ್ಮಿ ಇತ್ತು, ಇರಲೇ ಇಲ್ಲ ಮೇಡಮ್. ಆ್ಯಕ್ಚುಲಾಗಿ ಇಲ್ಲ ಅಪಾರ ಸಂಖ್ಯೆಯಲ್ಲಿ ಇದ್ರು ಮೇಡಮ್, ಭಾರಿ ಅಥವಾ ತುಂಬ ಕ್ರೌಡ್ ಇತ್ತು. ಇದಾಗಿ ನಾವು ನಾರ್ಮಲ್ ಆಗಿದ್ದು ಅಲ್ಲಿಂದ ನಮಗೇನು ಆ ಥರ ಏನು ಅನ್ನಿಸ್ಲಿಲ್ಲ. ನಾವು ಆ ದಿನ ಹೋದಾಗ ಬೆಟ್ಟದಲ್ಲಿ ತುಂಬ ಸಂತೋಷ, ಭಾಳ ಕನ್ನಡಿಗರಿದ್ದರು, ಭಾಳ ಜನ ಸೇರಿದರು. ಕನಿಷ್ಠ ಪಕ್ಷ ಅಂದರೆ ಒಂದು 500-600 ಜನ ಇದ್ದರು. ಎಲ್ಲ ಕುದುರೆ ಮೇಲೆ ಹೋಗಿದ್ವಿ, ಮಳೆ ಜಡಿ ಎಲ್ಲ ಇತ್ತು. ಆಮೇಲೆ ಇಳಿಯುವಾಗ ಅಥವಾ ತುಂಬ ಕೆಸರಿತ್ತು. ನಾವೆಲ್ಲ ಕುದುರೆ ಮೇಲೆ ಹೋಗಿ ಕುದುರೆಯಲ್ಲೇ ಬಂದ್ವಿ. ನಾವು ಯಾವ ಜಾಗದಲ್ಲಿ ಪಾನಿಪುರಿ ಎಲ್ಲ ತಿಂದಿದ್ವಿ ಅದೇ ಜಾಗದಲ್ಲಿ ಅವತ್ತು ಶೂಟೌಟ್ ಆಗಿದೆ. ನೆನ್ನೆ ಮಧ್ಯಾಹ್ನ ನಮಗೆ ನ್ಯೂಸ್ ನೋಡಿದಾಗ ಗೊತ್ತಾಯಿತು. ಬಟ್ ನಾವು ಹೋಗಿ ಬಂದಾಗ ನಮ್ಗೆ ಯಾವುದೇ ಅಂತ ಇದಾಗಿರಲಿಲ್ಲ, ತೊಂದರೆ ಆಗಲಿಲ್ವ, ಯಾವುದೇ ಒಂದು ಇದು ಕೆಟ್ಟದೇನು ಆಗಲಿಲ್ಲ ನಮಗೆ. ಚೆನ್ನಾಗಿ ನಾವು ಹೋದಾಗ ಏನೂ ತೊಂದರೆ ಇರಲಿಲ್ಲ ಮೇಡಮ್, ತುಂಬ ಚೆನ್ನಾಗಿತ್ತು, ಏನು ಸಮಸ್ಯೆ ಇರಲಿಲ್ಲ. ಆರಾಮಾಗಿ ಎಲ್ಲ ನಾವು ವಿಸಿಟ್ ಮಾಡಿ ಎಲ್ಲ ಪ್ರತಿಯೊಂದನ್ನು ಚೆನ್ನಾಗಿ ನೋಡಿಕೊಂಡು ಆರಾಮಾಗಿ ಬಂದ್ವಿ. ಬೇರೆ ಕಡೆನೂ ಮೊನ್ನೆ 2 ದಿನವೂ ನಾವೆಲ್ಲ ವಿಸಿಟ್ ಮುಗಿಸ್ಕೊಂಡು ಹೋಟೆಲಿಗೆ ಬಂದು ನಾವು ಹೋಟೆಲಲ್ಲಿ TV ಆನ್ ಮಾಡಿದ ಮೇಲೆ ನ್ಯೂಸ್ ನೋಡ್ತಿದ್ದಂಗೆ ನಮಗೆ ಗಾಬರಿ ಆಯಿತು. ತಕ್ಷಣವೇ ಎಲ್ಲ ಫೋನ್ಗಳು ನಮಗೂ ಎಲ್ಲ ಕಾಂಟ್ಯಾಕ್ಟು ಇರೋರೆಲ್ಲ ಫ್ರೆಂಡ್ಸು ಮತ್ತು ರಿಲೇಷನ್ಸ್ ಎಲ್ಲ ಫೋನ್ಗಳು ಮಾಡ್ತಾಯಿದ್ದಾರೆ. ಬೆಳಗ್ಗಿಂದ ಬರೀ ಫೋನ್ಗಳೆಲ್ಲ ಅಟೆಂಡ್ ಮಾಡೋದೇ ಆಗ್ತಾಯಿದೆ. ಮತ್ತು ಇಲ್ಲಿ ಎಲ್ಲರೂ ಗಾಬರಿ ಆಗಿಬಿಟ್ಟಿದ್ದಾರೆ ಊರಲ್ಲಿ. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆಯಿಂದ ಶ್ರೀನಗರಕ್ಕೆ ಕನ್ನಡಿಗರು ತೆರಳಿದರು. ಕೊಪ್ಪಳ, ಯಾದಗಿರಿ, ಹಾವೇರಿ, ದಾವಣಗೆರೆ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರದಿಂದ ಕನ್ನಡಿಗರು ಪ್ರವಾಸಕ್ಕೆ ತೆರಳಿದ್ದು ಕುಟುಂಬಸ್ಥರು ಸೇಫ್ ಆದ ಸುದ್ದಿ ಕೇಳಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲರೂ ಸೇಫ್ ಆಗಿದ್ದೀವಿ. ಇಲ್ಲಿ ಇರ್ತಕ್ಕಂಥವ್ರು 19 ಮಂದಿ ಜನ ಇದ್ದೀವಿ. ನಾವೆಲ್ಲ 19 ಮಂದಿ ಸೇಫ್ ಇದ್ದೀವಿ. ನಮ್ಗೆ ಯಾವುದೋ ತೊಂದರೆ ಇಲ್ಲ. ಇಲ್ಲಿ ಐ ಆಮ್ ಸೇಫ್, ಯಾರು ಹೆದರಬೇಡ್ರಿ, ನಾವು ಆರಾಮಿದ್ದೀವಿ.
ಒಟ್ನಲ್ಲಿ ಕಾಶ್ಮೀರದಲ್ಲಿ ಉಗ್ರರ ನರಮೇಧದ ಆತಂಕದ ಮಧ್ಯೆಯೂ ಕನ್ನಡಿಗರು ಸುರಕ್ಷಿತರಾಗಿದ್ದಾರೆ. ಸರ್ಕಾರ ಕೂಡ ಕ್ಷಿಪ್ರಗತಿಯಲ್ಲಿ ಸ್ಪಂದಿಸಿದ್ದು ಕನ್ನಡಿಗರನ್ನ ಕರೆತರಲು ಮುಂದಾಗಿದೆ. ಶಬೀರ್, ಪಬ್ಲಿಕ್ ಟಿವಿ, ಶ್ರೀನಗರ.